ಹಾಯ್ ಫ್ರೆಂಡ್ಸ್, ಇದು ಶುಕ್ರವಾರದ ವ್ಲಾಗ್. ನಾನು ಬೆಳಗ್ಗೆ ಚಹಾ ಕಾಸ್ಕೊಳ್ತಾ ಇದ್ದೀನಿ. ಇದು ಚಹಾ ಜೊತೆ ಬಿಸ್ಕಿಟ್ ತೊಗೊಂಡಿನಿ. ಚಹಾ ಬಿಸ್ಕಿಟ್ ತಿಂತೀನಿ. ಇಲ್ಲಿ ನಾನು ನನ್ನ ಮಗಳನ್ನ ಸ್ಕೂಲಿಗೆ ಬಿಡೋದಕ್ಕೆ ಹೋಗ್ತಾ ಇದ್ದೀನಿ. ನೈಟ್ ಅದು ಮೊಳಕೆ ಕಾಳು ಸಾರು ಉಳಿದಿತ್ತು, ಅದನ್ನೇ ಬಿಸಿ ಮಾಡ್ತಾ ಇದ್ದೀನಿ ನಾಷ್ಟಾಗೆ. ಅದು ಬಿಸಿ ಆಗೋವರೆಗೂ ಪಾತ್ರೆ ಒರೆಸಿ ಡಬಸ್ತಾ ಇದ್ದೀನಿ. ಇಲ್ಲಿ ನಾನು ನಾಷ್ಟಕ್ಕೆ ರೈಸ್ ಹಾಕ್ಕೊಳ್ತಾ ಇದ್ದೀನಿ. ರೈಸ್ ಹಾಕ್ಕೊಂಡು ಮೊಳಕೆ ಕಾಳು ಸಾರು ಹಾಕ್ಕೊಳ್ತಾ ಇದ್ದೀನಿ. ಇದು ನಾಷ್ಟಕ್ಕೆ. ಇದು ನಾಷ್ಟ ಆಯ್ತು. ಈಗ ನಾನು ಪಾತ್ರೆ ತೊಳಿತಾ ಇದ್ದೀನಿ. ಹುಷಾರಿಲ್ಲ ನನಗೆ, ಅದಕ್ಕೆ ಸಾವಕಾಶವಾಗಿ ಕೆಲಸ ಮಾಡ್ತಾ ಇದ್ದೀನಿ. ಬಟ್ ಕೆಲಸ ಮಾಡೋದಕ್ಕೇ ಆಗ್ತಾಯಿಲ್ಲ, ಅಷ್ಟು ತುಂಬ ತ್ರಾಸ ಅಂದರೆ ಇದು ಸಾಯಂಕಾಲ ಚಹಾ ಬಟ್ರ್ ತಿಂತಾ ಇದ್ದೀನಿ. ಇದು ರಾತ್ರಿ ಊಟಕ್ಕೆ ಅನ್ನ ಪಲ್ಯ, ಎಗ್ ಆಮ್ಲೆಟ್ ಮಾಡಿದ್ದೀನಿ. ನಮ್ಮ ಹಸ್ಬೆಂಡ್ ಊರೋಗಿದ್ದಾರೆ. ನನಗೆ ನನ್ನ ಮಗಳಿಗೆ. ಇದು ಮಾರನೇ ದಿನ ಬೆಳಗ್ಗೆ ಹಾಲು ಬಟ್ರ್ ತಿಂತಾ ಇದ್ದೀನಿ. ಇಲ್ಲಿ ಬೆಳಗ್ಗಿನ ನಾಷ್ಟಕ್ಕೆ ಅವಲಕ್ಕಿ ಎಲ್ಲ ತೋಸಿಟ್ಟಿದ್ದೆ, ಈರುಳ್ಳಿರು ಎಲ್ಲ ಹೆಂಚಿಟ್ಟಿದ್ದೆ. ಇನ್ನು ನಾಷ್ಟ ಮಾಡಬೇಕು ಅನ್ನೋದ್ರೊಳಗೆ ಸಿಲಿಂಡ್ರ್ ಖಾಲಿ ಆಯಿತು. ಹೀಗಾಗಿ ಅಲ್ಲೇ ಇಟ್ಟೆ ಅದನ್ನ. ನಾನಿಲ್ಲಿ ಪಾತ್ರೆ ತೊಳಿತಾ ಇದ್ದೀನಿ. ಹಸ್ಬೆಂಡ್ ನೋಡಿದರೆ ಊರೋಗಿದ್ದಾರೆ. ಸಿಲಿಂಡ್ರ್ ನೋಡ್ರೆ ಖಾಲಿ ಆಗಿದೆ. ಏನು ಮಾಡೋದು? ನಮ್ಮ ಹಸ್ಬೆಂಡು ಯಾರನ್ನೂ ಹಚ್ಕೊಳಕ್ಕೆ ಕೊಡೋದಿಲ್ಲ. ಅಕ್ಕಪಕ್ಕದವ್ರನ್ನ ಯಾರ ಜೊತೆನೂ ಮಾತಾಡೋಕ್ಕೆ ಕೊಡೋದಿಲ್ಲ. ಏನೇನೋ ಮೊದಲಿಂದನೂ ಕ್ಲೋಸ್ ಆಗೋಕ್ಕೆ ಕೊಡೋದಿಲ್ಲ ಯಾರ ಜೊತೆನೂ. ಹೀಗಾಗಿ ನಾನು ಜಾಸ್ತಿ ಮಾತಾಡೋಕ್ಕೆ ಹೋಗಲ್ಲ ಯಾರ ಜೊತೆನೂ. ಈಗ ನೋಡಿದರೆ ಸಿಲಿಂಡ್ರ್ ಸಿಗ್ತಾ ಇಲ್ಲ. ತುಂಬ ಸಮಸ್ಯೆ ಇದೆ ಸಿಲಿಂಡ್ರಿಂದ. ಯಾರಾದರೂ ಸ್ವಲ್ಪ ಪರಿಚಯ ಇದ್ದರೆ ಏನಾದರೂ ಹೇಳ್ಬೋದು, ಏನಾದರೂ ಹೆಲ್ಪ್ ಮಾಡಿ ಅಂತ. ಆದರೆ ನಮ್ಮ ಹಸ್ಬೆಂಡ್ ಯಾರ ಜೊತೆನೂ ಮಾತಾಡೋಕ್ಕೆ ಕೊಡಲ್ಲ. ಅದರೊಳಗೂ ನಾವು ಊರೂರು ಅಡ್ಡಾಡೋ ಜನ, ದುಡಿಯೋದಕ್ಕೆ ಅಕ್ಕಪಕ್ಕದವ್ರು ಯಾರನ್ನೇ ಹಚ್ಕೊಂಡ್ರು ಭೀ ಅವ್ರ ಹೊಟ್ಟೆ ಕಿಚ್ಚಿರುತ್ತೆ. ಇವ್ರು ದುಡಿಯೋಕ್ಕೆ ಬಂದಿದ್ದಾರೆ, ಇವ್ರನ್ನ ಯಾಕೆ ಹಚ್ಕೊಳ್ತಾರೆ, ಇವ್ರ ಜೊತೆ ಯಾಕೆ ಕ್ಲೋಸ್ ಆಗ್ತಾರೆ, ನಮ್ಮ ಜೊತೆ ಅಷ್ಟು ಕ್ಲೋಸ್ ಆಗಿಲ್ಲ, ಈ ರೀತಿ ಹೊಟ್ಟೆ ಕಿಚ್ಚು ಜನ ಇರುತ್ತೆ. ಹೀಗಾಗಿ ಹಚ್ಕೊಳ್ಳೋದಕ್ಕೂ ಭಯ ಆಗುತ್ತೆ. ನಾನು ಬೆಳಗ್ಗೆ ಹಾಲು ಬಿಸ್ಕಿಟ್ ಅಷ್ಟೇ ತಿಂದಿದ್ದೆ. ಈ ಮಧ್ಯಾಹ್ನ ಒಂದು ಹೋಟೆಲ್ಗೆ ಫೋನ್ ಮಾಡಿದ್ದೆ ದೋಸೆ ಬೇಕು ಅಂತ. ಅವ್ರು ಹೇಳಿದರು ಸ್ವಿಗ್ಗಿ ಆ್ಯಪ್ ಡೌನ್ಲೋಡ್ ಮಾಡಿಕೊಂಡು ಆರ್ಡ್ರ್ ಮಾಡಿ ಅಂತಂದರು. ಅದಕ್ಕೆ ನಾನು ಸ್ವಿಗ್ಗಿ ಡೌನ್ಲೋಡ್ ಮಾಡಿಕೊಂಡು ಆರ್ಡ್ರ್ ಮಾಡಿದ್ದೆ. ಇಲ್ಲಿ ನಾನು 3 ದೋಸೆ ಆರ್ಡ್ರ್ ಮಾಡಿದ್ದೆ. 244 ರುಪೀಸ್ ತೊಗೊಂಡ್ರು. 3 ದೋಸೆ, ಆಲೂಗಡ್ಡೆ ಪಲ್ಯ, ಚಟ್ನಿ ಕೊಟ್ಟರು. ನಾನು ತೆಗೆದಿಡ್ತಾ ಇದ್ದೀನಿ ಇಲ್ಲಿ. ಇದಿಲ್ಲೇ ಲೋಕಲ್ ಹೋಟೆಲ್ದು. ನಾನು ಸ್ವಿಗ್ಗಿ ಆರ್ಡ್ರ್ ಮಾಡಿದ್ದೆ. ಅವರು ಇಲ್ಲಿ ಒಂದು ಹೋಟೆಲ್ಗೆ ಫೋನ್ ಹಚ್ಚಿದ್ದೆ ಗೂಗಲಲ್ಲಿ ಸರ್ಚ್ ಮಾಡಿ. ಅವ್ರು ಹೇಳಿದರು ಇಲ್ಲ, ಹೋಮ್ ಡೆಲಿವರಿ ಇಲ್ಲ, ನೀವು ಸ್ವಿಗ್ಗಿ ಆ್ಯಪ್ ಡೌನ್ಲೋಡ್ ಮಾಡ್ಕೊಂಡು ಆರ್ಡ್ರ್ ಮಾಡಿ ಅಂತ ಹೇಳಿದರು. ಅದಕ್ಕೆ ನಾನು ಸ್ವಿಗ್ಗಿ ಆ್ಯಪ್ ಡೌನ್ಲೋಡ್ ಮಾಡಿಕೊಂಡು ಆರ್ಡ್ರ್ ಮಾಡಿದ್ದೆ. ಇದು 244 ರುಪೀಸ್ ಆಯಿತು 3 ದೋಸೆಗೆ. 3 ದೋಸೆ ಕೊಟ್ಟಿದ್ದಾರೆ. 120 ಮಿನಿಟ್ಸ್ ಅಲ್ಲಿ ಬಂತು. ಆರ್ಡ್ರ್ ಮಾಡಿ ಒಂದು 20 ನಿಮಿಷಕ್ಕಂದರೆ ತಂದು ಕೊಟ್ಟರು. ದೋಸೆ, ಆಲೂಗಡ್ಡೆ ಪಲ್ಯ, ಚಟ್ನಿ. ದೋಸೆ ಮಾತ್ರ ಸಖತ್ತಾಗಿತ್ತು. 3 ದೋಸೆ ತರಿಸಿದ್ದೆ. ಹಸ್ಬೆಂಡ್ ಊರಿಗೆ ಹೋಗಿದ್ದಾರೆ. ಹೀಗಾಗಿ ನನಗೆ ನನ್ನ ಮಗಳಿಗೆ. ಈಗ ಸಾಯಂಕಾಲ ಹಸ್ಬೆಂಡ್ ಬಂದರು. ಇದು ಕುಂದ ತಂದಿದ್ದಾರೆ.
ಪೇಡೆ ತಂದಿದ್ದಾರೆ. ಸಿಲಿಂಡ್ರ್ ಇಲ್ವಲ್ಲ, ಈಗ ರಾತ್ರಿ ಊಟಕ್ಕೆ ನಾವು ಹೋಟೆಲ್ದಿಂದನೇ ತೊಗೊಂಬಂದರು ಹಸ್ಬೆಂಡು. ಚಿಕನ್ ಬಿರಿಯಾನಿ, ಸಾಂಬಾರ್, ಚಿಕನ್ ಕಬಾಬ್ ತಿಂತಾ ಇದ್ದೀವಿ. ಸಿಲಿಂಡರ್ ಖಾಲಿ ಆದರೆ ಬರೀ ಹೋಟೆಲ್ದೇ ತಿನ್ನೋದಾಯಿತು 2 ದಿನ. ಇದು ಮಾರನೇ ದಿನ ಬೆಳಗ್ಗೆ ಸಂಡೇ ಮಾರ್ನಿಂಗ್ ಇದು ಪೂರಿ, ಚಟ್ನಿ, ಸಾಂಬಾರ್ ತಂದಿದ್ದಾರೆ. ಇದು ಹೋಟೆಲ್ದನೇ ನಾಷ್ಟ ಮಾಡಿದ್ವಿ. ನಾನು ಪಾತ್ರೆ ತೊಳಿತಾ ಇದ್ದೀನಿ. ಈಗ ಟೀ ಕುಡಿತಾ ಇದ್ದೀನಿ. ಪ್ಲೀಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.